ಗೈಸ್ ನಮ್ಮಲ್ಲಿ ಇವತ್ತು ಕುರಿ ಬ್ಲಡ್ ನಮ್ಮ ಮನೇಲಿ, ಹಾಗೆ ನಮ್ಮ ಯಜಮಾನ್ರು ಬೋಟಿ ಕ್ಲೀನ್ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಇವತ್ತು ಬೋಟಿ ಗೈಸ್, ಬೋಟಿ ನೋಡಿ. ನಮ್ಮ ಯಜಮಾನ್ರು ನಾನು ಬೋಟಿಗೆ ಹೇಳ್ದೆ ಅಂತ ಬೋಟಿ ತಗೊಬಂದಿದ್ದಾರೆ. ಯಾರಿಗೆಲ್ಲ ಬೋಟಿ ಲವರ್ ಹಾಗೆ ನಾನ್ ವೆಜ್ ಲವರ್ ಇದ್ದಾರೆ ಅವ್ರಿಗೆ ಮಾತ್ರ ಈ ವಿಡಿಯೋ. ಬೋಟಿ ಹೆಂಗ್ ಕ್ಲೀನ್ ಮಾಡೋದಂದ್ರೆ, ಬಿಸಿನೀರಿಗೆ ಬೋಟಿ ಹಾಕ್ಬಿಟ್ಟು ಅದ್ರೊಳಗೆ ಏನು ಹಾಕಿದ್ದೀರಾ ನೀ? ಏನೋ ಹಾಕಿಲ್ಲ ಸದ್ಯಕ್ಕೆ ಏನೂ ಹಾಕಿಲ್ಲ ಅಂತೆ. ಆಮೇಲೆ ಏನೋ ಇದು ಏನಪ್ಪ ಸುಣ್ಣ ಹಾಕ್ತಾರಂತೆ. ಸುಣ್ಣ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಬೋಟಿ ಮಾಡಿಕೊಂಡು ತಿನ್ನೋದು. ಇದನ್ನ ನೀಟಾಗಿ ಕ್ಲೀನ್ ಮಾಡಬೇಕು. ಇದ್ರೊಳಗೆಲ್ಲ ಈ ಥರ ಎಲ್ಲ ಓಪನ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ. ಇಲ್ಲಾಂದರೆ ಒಂಥರ ಕಹಿ ಕಹಿ ಥರ ಇರುತ್ತೆ. ಇದು ಲಂಗ್ಸು. ಸೊ ಇವತ್ತು ಬೆಳಗ್ಗೆನೇ ಹೋಗಿ ತಗೊಂಡು ಬಂದಿದ್ದಾನೆ. ಹಾಕ್ಕೊಂಡು ಬಾರಿಸ್ಕೊಂಡು ತಿನ್ನೋದೆ. ಸೊ ಇವಾಗ ಇದು ನೋಡಿ ಕುರಿ ಬ್ಲಡ್, ಇದನ್ನ ಚೆನ್ನಾಗಿ ಕಾಯಿಸಿ ಎಲ್ಲಿ ಕಾಣಿಸ್ತೈತೆ ಬೇಯಿಸ್ಬಿಟ್ಟು ಈ ತರ ಮಾಡಿದ್ದಾರೆ. ಕಾಣಿಸ್ತೀನಿ ಈ ತರ ಮಾಡಿದ್ದಾರೆ. ಇದಕ್ಕೆ ಇವಾಗ ಮಸಾಲೆ ಹಾಕಿ ಫ್ರೈ ಮಾಡ್ಕೊಂಡು ತಿನ್ನೋದಷ್ಟೇ. ಏನ್ ತೋರಿಸ್ತೀಯೇ? ಓ ಸೀರೆ ತೋರ್ಸಕ್ ಮಾಡಿ ಹೇಳ್ತಾಗ ನೋಡಿ ಗೈಸ್, ಇವಳು ಯಾರು ಅಂತ ಕಂಡಿಡಿದ್ರ? ಬೆಳಗ್ಗೆನೆ ಸೀರೆ ಉಡ್ಕೊಂಡು ರೀಲ್ಸ್ ಮಾಡ್ತಿದ್ದಾಳೆ. ನೆಕ್ಸ್ಟ್ ಏನು ಇದ್ಯಾ ಬ್ಲೌಸ್? ನೆಕ್ಸ್ಟ್ ಸಿನಿಮಾ ಮಹಾನಟಿ ಆಡಿಷನ್ಗೆ ಹೋಗ್ತಿದ್ದಾಳೆ ನೋಡಿ. ಆಕ್ಟಿಂಗ್ ಮಾಡಚ್ಚಿ ನೋಡೋಣ. ಮಾನಟಿ ಆಕ್ಟಿಂಗ್ ಹೋಗು. ಏ ಕಾವ್ಯ, ಓಯ್ ಹಂಗೆ ಯಾವ್ದಾರು ಒಂದು ಕಲ್ಪನಾದು ಡೈಲಾಗ್ ಬಿಡು. ಕಲ್ಪನದು ಶರಾಪಂಜರದು. ನಾನ್ ಬಂದೆ, ನಾನ್ ನೋಡ್ದೆ. ಹಂಗನ್ಬೇಡ. ಏನಂದ್ರಿ? ಯಾಕ್ರಿ ನಂಗೆ ಮಾತಾಡಲ್ಲ ಅಂತ ನಾನು ಏನ್ ಮಾಡಿದೀನಿ? ಯಾವ್ದನಾದ್ರೂ ಹೇಳಿ. ನೋಡಿ ನೋಡಿ ಹೆಂಗೆ ಅಂತ ನಮ್ಮ ಮನೇಲಿ ಈ ತರ ಕತೆ. ಇದೊಂದು ಹೋಗತೈ, ನೆಟ್ವರ್ಕ್ ಸಿಗ್ತಿಲ್ಲ. ಆದ್ಮೇಲೆ ಸಿಗೋಣ. ಏನ ನೋಡಿ, ಬ್ಲಡ್ ರೆಡಿ ಆಗಿದೆ. ಈ ಕಡೆ ರೊಟ್ಟಿ ರೆಡಿ ಆಗ್ತಿದೆ. ಆದರೆ ಇನ್ನು ಬೋಟಿ ಮಾತ್ರ ಕ್ಲೀನ್ ಆಗಿಲ್ಲ. ಎಷ್ಟು ಪ್ರಾಸೆಸ್ ಟೈಮ್ ಹಿಡಿಯುತ್ತೆ ಅಂದರೆ, ಹಿಂಗೆ ನೋಡಿ ಹಿಂಗೆ ಬನ್ನಿ, ಹಿಂಗೆ ನೋಡಿ ಹಿಂಗೆ ಬನ್ನಿ. ನಾನು ರೇಣುಕಾಂಟಿನ ಬಿಟ್ಟು ಬಂದೆ. ಇವಾಗ ಗುಂಡ ಮಲಗಿದಾನೆ, ತೋರಿಸ್ತೀನಿ. ಮಲಗಿದ್ದಾನೆ ಅಲ್ಲಿ ನೋಡಿ. ಸೊ ಇಷ್ಟೇ. ಇವತ್ತು ಬೋಟಿ ಮಾಡಿಕೊಂಡು ಚೆನ್ನಾಗಿ ಬಾರಿಸ್ಬೇಕು.